ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ. ಆ ಮಾತ್ರೆ ತಗೊಂಡಾದ್ಮೇಲೆ ಈ 2 ಮಾತ್ರೆನ ತಗೊಳ್ಳಿ. ಕುಡ್ದಾಯ್ತಾ? ಕೊಡಿ. ನೀವಿವಾಗ ಆರಾಮಾಗಿ ರೆಸ್ಟ್ ಮಾಡಿ, ರಾತ್ರಿ ಊಟ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಮಲ್ಕೊಳ್ಳಿ. ಅತ್ತೆ, ಏನು ಈ ರಗ್ ಅಡ್ಜಸ್ಟ್ ಆಗ್ತಿಲ್ವಾ ಅಥವಾ ಸಾಫ್ಟ್ ಆಗಿರೋ ರಕ್ತ ಅಂತ? ಸಾಕು ಅತ್ತೆ, ಸಾಕು. ನೀವ್ ಬೇಕು ಅಂತಾನೆ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ. ನನ್ನ ಹತ್ರ ಮಾತಾಡ್ತಿಲ್ಲ, ನನ್ನ ಮುಖ ನೋಡ್ತಿಲ್ಲ. ಇದೇನ್ ದುರ್ಗಾ ಅವ್ರೆ, ಈ ರೀತಿ ಆರೋಪ ಮಾಡ್ತಿದ್ದೀರಾ? ನೀವ್ ಈ ಮನೆಗೆ ಬಂದಾಗಿಂದ ನಿನ್ನೆವರೆಗೂ ನಾನು ನಿಮ್ ಜೊತೆ ಮಾತಾಡಕ್ ಪ್ರಯತ್ನ ಪಟ್ಟೆ. ಆದ್ರೆ ನೀವೇ ನಾನು ಏನೇ ಪ್ರಶ್ನೆ ಕೇಳಿದ್ರು, ಏನೇ ಮಾತಾಡಕ್ ಪ್ರಯತ್ನ ಪಟ್ರು ಸೈಲೆಂಟ್ ಆಗಿದ್ರಿ. ಇವಾಗ ನೀವು ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ? ನಾನು ನಿಮ್ಮ ಮುಖ ನೋಡಿದ್ರೆ ಅಯ್ಯೋ, ನಾನು ಇವಳ ಹತ್ರ ಮಾತಾಡಬೇಕು ಅಂತ ನನ್ನ ಮುಖ ಸಹ ನೋಡ್ತಿರ್ಲಿಲ್ಲ. ಇಷ್ಟೆಲ್ಲ ಆಗಿ ಇವಾಗ ನೀವು ನನ್ನ ಮೇಲೆ ಆರೋಪ ಹಾಕ್ತಿದ್ದೀರಾ. ಇದು ನಿಮಗೆ ಸರಿ ಅನ್ಸುತ್ತಾ? ನನ್ಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ನನ್ನ ಮುಖನೂ ನೋಡದೆ ಹೋಗ್ತಿದ್ರಲ್ಲ, ಅದಕ್ಕೆ ಕೇಳೋಣ ಅಂತ ಅನಿಸ್ತು. ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳಿ ಅತ್ತೆ, ಆದರೆ ನನ್ನ ಮುಖ ನೋಡದೆ ಹೀಗಿರ್ಬೇಡಿ. ಆ ಥರ ಏನಿಲ್ಲ ದುರ್ಗಾ ಅವ್ರೆ, ನನ್ನ ಮನಸ್ಸಿಗೆ ಏನನ್ನಿಸ್ತು ಅದನ್ನ ಮಾಡ್ತಿದ್ದೀನಿ ಅಷ್ಟೇ. ಅಂದರೆ ಈಗ ನನ್ನ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಈಗ ಅನಿಸ್ತಿಲ್ಲ? ಹಾಗೇನಿಲ್ಲ. ಇಲ್ಲ ಅತ್ತೆ, ನೀವೇನೋ ಮುಚ್ಚಿಡ್ತಿದ್ದೀರಾ. ಹೇಳಿ ಅತ್ತೆ, ನಾನೇನು ತಪ್ಪು ಮಾಡಿದ್ದೀನಿ ಹೇಳಿ. ಬಿಡಿ ದುರ್ಗಾ ಅವ್ರೆ, ಎಷ್ಟೋ ಜನ ಸತ್ಯನ ಬಚ್ಚಿಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಭ್ರಮೆಯಲ್ಲಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಬಚ್ಚಿಟ್ಕೊಂಡಿರೋ ಸತ್ಯದಿಂದ ಎಷ್ಟೋ ಮನೆಗಳು ಹತ್ತಿ ಉರಿಯುತ್ತೆ ಅಂತ. ಯಾಕೆ ದುರ್ಗಾ ಅವ್ರೆ ಸೈಲೆಂಟ್ ಆಗ್ಬಿಟ್ರಿ? ಯಾಕೇನೋ ಮಾತು ಬರ್ತಿಲ್ವಾ? ನಂಗೆ ಗೊತ್ತಿತ್ತು ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ. ಸರಿ, ಮನೆ ಹತ್ತಿ ಉರಿಲಿ, ಆಮೇಲೆ ಬೂದಿ ಮೇಲೆ ಕುತ್ಕೊಂಡು ಮಾತಾಡೋಣ, ಓಕೆನಾ? ಅತ್ತೆ 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 ಹೇಳಿದ್ ನಿಜ. ನಾನು ಹೇಗೆ ಬಾಯ್ ಬಿಡ್ಲಿ? ಬಾಯ್ ಬಿಟ್ರೆ ಏನ್ ಮಾಡ್ಬೇಕು ನಾನು? ಹೇಳ ಬೇಡ್ವಾ? ಅಲ್ಲಮ್ಮ, ನೀನು ದುರ್ಗಾ ಹತ್ರ ಆ ಥರ ವರ್ತನೆ ಯಾಕೆ ತೋರ್ತಿದ್ದು ಅದು ಹೇಳು ನನಗೆ. ಅಪ್ಪ, ನಾನು ಏನೇ ಮಾಡಿದ್ರು ಈ ಮನೆಗೆ ಒಳ್ಳೇದಾಗಬೇಕು, ಈ ಮನೆ ಜನಕ್ಕೆ ಒಳ್ಳೇದಾಗಬೇಕು ಅಂತ ಮಾಡೋದು. ಅದು ಬಿಟ್ಟರೆ ನಂಗೆ ಯಾವ ಉದ್ದೇಶನೂ ಇರಲ್ಲ ಅಪ್ಪ. ಅದು ನಿಜನಮ್ಮ. ಈಗ ದುರ್ಗಾ ಹತ್ರ ನೀನು ಮಾತಾಡಿದ ರೀತಿ ಬಗ್ಗೆ ಹೇಳು, ಯಾಕೆ ಮಾಡಿದೆ ಹಾಗೆ? ಅಪ್ಪ, ನನ್ನ ಪ್ರಕಾರ ದುರ್ಗಾ ಅವರು ಯಾರಿಗೋ ಕೈ ಬೊಂಬೆ ಆಗಿದ್ದಾರೆ. ಅವ್ರು ಏನೂ ಮಾತಾಡ್ತಿಲ್ಲ. ಆ ಬೊಂಬೆ ಮಾತಾಡಬೇಕು ಅಂದರೆ ಏನು ಮಾಡಬೇಕು? ಬೊಂಬೆ ಕೀ ಕೊಡಬೇಕು. ನಾನಿವಾಗ ಅದನ್ನೇ ಮಾಡಿದ್ದೀನಿ ಅಪ್ಪ. ನಾನು ಇಷ್ಟು ದಿನ ದುರ್ಗಾ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದೆ. ಆದರೆ ಇವತ್ತು ಟ್ಯಾಬ್ಲೆಟ್ ಕೊಡುವಾಗ ಅವ್ರ ಮುಖ ಸಹ ನೋಡಲಿಲ್ಲ. ಅದ್ರ ಜೊತೆಗೆ ಸತ್ಯ ಮುಚ್ಚಿಟ್ಟಷ್ಟು ಮನೆಗೆ ಒಳ್ಳೇದಾಗಲ್ಲ ಅಂತ ಹೇಳಿದೆ. ಅವ್ರು ಇವಾಗ ಸತ್ಯ ಒಳಗಿಡ್ಕೊಳಕ್ಕಾಗದೆ ಬಾಯಿ ಬಿಟ್ಟೇ ಬಿಡ್ತಾರಪ್ಪ. ಬಾಬಾ, ಇದಾ ನಿನ್ನ ಪ್ಲಾನು? ಪರವಾಗಿಲ್ಲಮ್ಮ, ಒಳ್ಳೆ ತಂತ್ರಗಾರಿಕೆ ಮಾಡಿದೀಯಾ. ಮಂತ್ರಕ್ಕೆ ಮಾವಿನಕಾಯಿ ಉದಿರ್ಲಿಲ್ಲ ಅಂದರೆ ತಂತ್ರಕ್ಕಾದರೂ ಹೇಗಾದರೂ ಮಾಡಿ ಉದುರಿಸ್ಬೇಕು ಅಪ್ಪ. ಇಲ್ಲ ಅಂದರೆ ಯಾರ್ದೋ ಷಡ್ಯಂತ್ರಕ್ಕೆ ನಾವು ಬಲಿ ಆಗ್ತೀವಿ. ಅದು ನಿಜಾನೇ. ಆಮೇಲೆ ಮುಂದೇನು? ಏನು ನಿನ್ನ ಅಜೆಂಡಾ? ಅಪ್ಪ, ನಾನು ಇದುವರೆಗೂ ಅಂತ್ರಾನೇ ಮೇನ್ ವಿಲನ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಬರೀ ದಾಳ ಅಷ್ಟೇ. ಮೇನ್ ವಿಲನ್ನು ಕಿಶೋರ್ ಅಂತ ಗೊತ್ತಾಗಿದೆ.
ಈಗ ಅವ್ನ ಪ್ರತಿ ಒಂದು ಮೂಮೆಂಟ್ನು ನಾನು ವಾಚ್ ಮಾಡ್ತೀನಿ. ಅವ್ನು ಹೋಗೋ ದಾರಿಯಲ್ಲೇ ಹೋಗ್ತೀನಿ. ಅವ್ನು ಎದುರಿಗೆ ಬಂದು ನಿಂತ ತಕ್ಷಣ ನೆಕ್ಸ್ಟ್ ಮೂಮೆಂಟೇ ಅವನು ಈ ಮನೆಯಿಂದ ಎಲಿಮಿನೇಟ್ ಆಗ್ತಾನೆ. ಆಗ ಆಟೋಮ್ಯಾಟಿಕ್ಲಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಪ್ಪ. ಭಾಷ್ ಮಗಳೇ, ಕಿಶೋರ್ ಆಚೆ ಹೋಗೋದ್ರಿಂದ ಅವನು ನೆರಳಾಗಿ ಅವನ ಹಿಂದೆ ಬಂದಿರೋ ಅಂತರ ಕೂಡ ಆಚೆ ಹೋಗ್ಲೇಬೇಕಲ್ಲ. ಹೋಗ್ತಾಳೆ. ಗುಡ್. ಅವಳು ಆಚೆ ಹೋದರೆ ಸಾಕಪ್ಪ, ನಮ್ಮ ಮನೆ ಮತ್ತೆ ಖುಷಿಯಾಗಿರುತ್ತೆ. ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅಷ್ಟೇ ಅಲ್ಲಮ್ಮ, ಆವಾಗ AJ ಸರ್ ತಲೆಯಲ್ಲಿರೋ ಗೊಂದಲ ಕೂಡ ನಾಶ ಆಗಿ ಅವರು ಸಂಪೂರ್ಣವಾಗಿ ನಿನ್ನವರಾಗ್ತಾರೆ. ಆವಾಗ ನಿಮ್ಮ ಸಂಸಾರ ಆನಂದ ಸಾಗರ ಆಗೋದ್ರಲ್ಲಿ ಅನುಮಾನನೇ ಇಲ್ಲಮ್ಮ. ಅದಾಗಬೇಕು ಅಂದರೆ ಅಂತರನ ದಾಳ ಮಾಡ್ಕೊಂಡಿರೋ ಕಿಶೋರು ಮೊದಲು ಈ ಮನೆಯಿಂದ ಹೊರಗಡೆ ಹೋಗ್ಬೇಕಪ್ಪ. ನನ್ನ ದಾಳ ಅಂದ್ಕೊಂಡಿದ್ಯಾ? ಲೇ, ನೀನು ಯಾರನ್ನ ದಾಳ ಅಂದ್ಕೊಂಡು ದೊಡ್ಡ ತಿಮಿಂಗ್ಲನ ಹಿಡಿಯೋಕೆ ಕಾಯ್ತಾ ಇದೆಯೋ ಆ ದಾಳನೇ ತಿಮಿಂಗ್ಲ ಕಣೋ. ಪ್ರಾರ್ಥನಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಬಾಸ್? ಪ್ರಾರ್ಥನಾ, ಆ ಪೊಲೀಸ್ ಬಂದು ಕೊಟ್ಟಾಗ ಅಪ್ಪ ನಂದು ಅಂದ್ಕೊಂಡ್ರಲ್ಲ, ಆ ಗ್ಯಾಪಲ್ಲಿ ಏನು ಹೇಳಬೇಕಂತ ಗೊತ್ತೇ ಆಗಲಿಲ್ಲ. ಆ ಬ್ರಾಸ್ಲೆಟ್ ನಂದು ಅಂತ ಏಜಾಗಿ ಗೊತ್ತಾಗಿದ್ದಿದ್ರೆ ನಾನು ಅಲ್ಲೇ ಸಿಗ್ದು ತೋರಣ ಕಟ್ಬಿಡ್ತಿದ್ದ. ನಿನ್ನ ಆಟ ನನಗೆ ಚೆನ್ನಾಗಿ ಗೊತ್ತು ಕಣೋ. ಸತ್ಯ ಗೊತ್ತಿರುವಾಗ ಎದುರುಗಡೆಯವ್ರು ಹೇಳ್ತಿರೋ ಸುಳ್ಳನ್ನ ಕೇಳೋಕೆ ಒಂಥರ ಆನಂದ ಆಗುತ್ತೆ. ಸ್ವರ್ಗ ಅಂದರೆ ಇದೇ ಅಲ್ವಾ? ಅಲ್ಲ ಬಾಸ್, ಅಷ್ಟೆಲ್ಲ ಯಾಕೆ ಹೆದ್ರಕ್ಕೆ ಹೋದ್ರಿ ಅಂತ. ದುರ್ಗಾನ ನಾವೇ ಅಲ್ವಾ ಅಲ್ಲಿಂದ ಕರ್ಕೊಂಡು ಬಂದಿದ್ದು? ಆ ವಿಷಯ ನೆನಪಿದ್ರೆ ಹೇಳ್ಬಿಡ್ತಿದ್ದೆ. ತಪ್ಪು ಮಾಡಿರೋ ನಮಗೆ ನಾ ಮಾಡಿರೋ ಒಳ್ಳೆ ಕೆಲಸ ನೆನಪಿಗೆ ಬರಲ್ಲ. ಯಾಕೆ ಹೇಳು? ನಾವು ಯಾವುದೇ ಒಳ್ಳೆ ಕೆಲಸನೂ ತಪ್ಪು ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ. ಬಟ್ ಅದೇನೇ ಇದ್ರೂ ನಮ್ಮ ಸ್ವಂತಕ್ಕೋಸ್ಕರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಒಪಿನಿಯನ್. ಕರೆಕ್ಟಾಗಿ ಹೇಳಿದ್ರಿ ಬಾಸ್. ಅದು ನನ್ನ ಸ್ವಂತಕ್ಕೋಸ್ಕರ ಮಾಡಿದ್ದು, ನನ್ನ ಸೇಫ್ಟಿಗೋಸ್ಕರ ಮಾಡಿದ್ದು ಬಾಸ್. ಅದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಇದು ನಿಮ್ಮಿಂದಾನೇ ಕಲ್ತಿರೋ ಪಾಠ ಅಲ್ವಾ? ನೀನು ಇದ್ದಿದ್ದಕ್ಕೆ ನಾ ಸೇವ್ ಆದೆ. ನೀನು ಕೂಡ ಅದು ನಿನ್ನಂತ ಒಪ್ಕೊಂಡು ಏಜ್ ಗೊತ್ತಾಗದಿರೋ ಹಾಗೆ ಮ್ಯಾನೇಜ್ ಮಾಡಿದೆ. ಗ್ರೇಟ್. ಅದಕ್ಕೆ ಹೇಳೋದು ನೀನು ನನ್ನ ಜೊತೆ ಇರಬೇಕು ಅಂತ. ಖಂಡಿತ ಬಾಸ್, ನಾನು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ. ನಿಮ್ಮ ಬೆನ್ನ ಹಿಂದೆನೇ ನಿಂತಿರ್ತೀನಿ. ಎಲ್ಲಿವರೆಗೂ ಇರ್ತೀನಿ ಅಂದರೆ ಯಾವಾಗ ಚೂರಿ ಹಾಕ್ತೀನೋ ಹೇಳಲ್ಲ ಅಷ್ಟೆ. ನೀನು ನನ್ನ ಕಾಲಿಗೆ ಬಿದ್ದು ವಿಲ ವಿಲ ಅಂತ ಗಾಳಕ್ಕೆ ಸಿಕ್ಕ ನೀನು ಹಾಗೆ ಒದ್ದಾಡಬೇಕು. ಹೌದಮ್ಮ, ಆ ಅಂತರನ ದಾಳವಾಗಿ ಬಳಸ್ಕೊಂಡಿರೋ ಆ ಕಿಶೋರ್ ಮನೆಯಿಂದ ಹೊರಗೆ ಹೋದರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಇಷ್ಟೆಲ್ಲ ಆಗಿದೆ ಅಂದರೆ ಅದು ಒಂದಿನ ಆಗುತ್ತೆ ಅಪ್ಪ. ಆದರೆ ಎಷ್ಟು ಬೇಗ ಆಗುತ್ತೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸರಿಮ್ಮ, ಒಳ್ಳೇದಾಗಲಿ. ಗುಡ್ ನೈಟ್. ಯಾ ಶೋರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.